ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ. ಇವಾಗ ನಾನು ಚಿಂಚಲಿ ಮಾಯಕ ದೇವಸ್ಥಾನದಿಂದ ಸುಮಾರು 45 ಕಿಲೋಮೀಟರ್ ದೂರದಲ್ಲಿರುವ ಮಹಾರಾಷ್ಟ್ರ ರಾಜ್ಯದ ಕೊಲ್ಲಾಪುರ ಜಿಲ್ಲೆಯ ಶ್ರೀ ಕೋಪೇಶ್ವರ ಎನ್ನುವ ದೇವಸ್ಥಾನವಿರುವ ಕಿದ್ರಾಪುರಕ್ಕೆ ಬಂದಿದ್ದೇನೆ. ಏನಪ್ಪ ಹೊರಗಡೆಯಿಂದ ಈ ಥರ ಕಾಣಿಸ್ತಿದೆಯಲ್ಲ ಅಂತ ಅನ್ಕೋಬಹುದು, ಆದರೆ ಒಳಗಡೆ ಹೋಗ್ತಾ ಹೋಗ್ತಾ ಇದರ ಇತಿಹಾಸದ ಅದ್ಭುತ ಪುಟಗಳನ್ನ ನೋಡ್ತಾ ಹೋಗ್ಬೋದು. ಆದ್ದರಿಂದ ಸ್ನೇಹಿತರೆ, ದಯವಿಟ್ಟು ಕೊನೆವರೆಗೂ ಈ ವಿಡಿಯೋನ ನೋಡಿ, ಜೊತೆಗೆ ಈ ನನ್ನ ಮಾಹಿತಿ ಭಂಡಾರ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ತಮ್ಮೆಲ್ಲ ಸ್ನೇಹಿತರಿಗೆ ಶೇರ್ ಮಾಡಿ. ಹಾಗಾದರೆ ಮತ್ತೆ ತಡ, ಈ ಒಂದು ಕೋಪೇಶ್ವರ ದೇವಸ್ಥಾನವನ್ನು ನೋಡೋಣ ಬನ್ನಿ ಸ್ನೇಹಿತರೆ. ಈ ದೇವಸ್ಥಾನವನ್ನು 2 ಆಯಾಮಗಳಲ್ಲಿ ನೋಡೋಣ ನಾವು. ಮೊದಲನೇದು, ಈ ದೇವಸ್ಥಾನಕ್ಕೆ ಕೋಪೇಶ್ವರ ದೇವಸ್ಥಾನ ಅಂತ ಯಾಕೆ ಹೆಸರು ಬಂತು ಅನ್ನೋದನ್ನು ತಿಳಿಯೋಣ. ಎರಡನೇದು, ಇದರ ಅದ್ಭುತವಾದ ವಾಸ್ತುಶಿಲ್ಪ ಅಥವಾ ಆರ್ಕಿಟೆಕ್ಚರ್ನ ಬಗ್ಗೆ ತಿಳಿಯೋಣ. ಹಾಗಾದರೆ ಮೊದಲನೇದು, ಈ ದೇವಸ್ಥಾನಕ್ಕೆ ಯಾಕೆ ಕೋಪೇಶ್ವರ ದೇವಸ್ಥಾನ ಅಂತ ಹೆಸರು ಬಂತು ಅನ್ನೋದನ್ನು ನೋಡೋದಾದರೆ, ಬಹುಶಃ ನೀವೆಲ್ಲ ನನ್ನ ಹಿಂದಿನ ಒಂದು ವಿಡಿಯೋ ನೋಡಿದ್ದೇ. ಆದರೆ ನಾನು ತಮಿಳುನಾಡಿನ ಕಂಚಿ ಕಾಮಾಕ್ಷಿ ದೇವಸ್ಥಾನಕ್ಕೆ ಹೋಗಿದ್ದೆ. ಆವಾಗ ಕೂಡ ಈ ಒಂದು ಇತಿಹಾಸವನ್ನು ಹೇಳಿದ್ದೆ. ಅದೇನೆಂದರೆ, ದಕ್ಷ ಮಹಾರಾಜ ತನ್ನ ಕಿರಿಯ ಮಗಳು ಪಾರ್ವತಿ ದೇವಿ ತಂದೆಯ ಮಾತನ್ನು ಧಿಕ್ಕರಿಸಿ ಶಿವನನ್ನು ಮದುವೆ ಆಗ್ತಾಳೆ. ನಂತರ ದಕ್ಷ ಮಹಾರಾಜ ಒಂದ್ಸರ್ಗಿ ಯಜ್ಞ ನಡೆಸಬೇಕಾದ್ರೆ ಪಾರ್ವತಿ ಶಿವನಿಗೆ ಹೇಳ್ತಾಳಂತೆ, ನಾನು ಕೂಡ ನನ್ನ ತಂದೆ ಯಜ್ಞ ಮಾಡ್ತಿದ್ದಾನೆ, ಅಲ್ಲಿ ಹೋಗಿ ಬರ್ತೀನಿ ಅಂಥೇಳಿ. ಆದರೆ ಶಿವ, ಬೇಡ, ನಿನ್ನ ತಂದೆ ನಿನ್ನ ಅವಮಾನ ಮಾಡುವಂಥ ಒಂದು ಚಾನ್ಸಸ್ ಇದೆ, ಬೇಡ ಹೋಗಬೇಡ ಅಂತ ಹೇಳ್ತಾನಂತೆ ಅವನು. ಆದರೆ ಶಿವನ ಮಾತನ್ನು ಧಿಕ್ಕರಿಸಿ ಕೂಡ ಪಾರ್ವತಿ ಹೋಗ್ತಾಳೆ ಅಲ್ಲಿ. ಆವಾಗ ಅವಳ ತಂದೆ ದಕ್ಷ ಮಹಾರಾಜ ಅವಳನ್ನು ಅವಹೇಳನ ಮಾಡ್ತಾನೆ. ಆ ಒಂದು ಅವಮಾನವನ್ನು ತಡೆಯದ ಪಾರ್ವತಿ ಅದೇ ಯಜ್ಞದಲ್ಲಿ ಬಿದ್ದು ಸತ್ತು ಹೋಗ್ತಾಳೆ. ಆವಾಗ ಶಿವನು ಕೋಪಗೊಂಡು ದಕ್ಷ ಮಹಾರಾಜನ ತಲೆಯನ್ನು ಕಡಿದು ಪಾರ್ವತಿ ಶವವನ್ನು ತನ್ನ ಹೆಗಲ ಮೇಲೆ ಹೊತ್ತುಕೊಂಡು ಕೋಪದಲ್ಲಿ ಎಲ್ಲ ಕಡೆ ತಿರುಗಾಡಕ್ಕೆ ಹತ್ತಿಬಿಡ್ತಾನೆ. ಇದನ್ನು ಕಂಡ ವಿಷ್ಣು ತನ್ನ ಕೈಯಲ್ಲಿದ್ದ ಚಕ್ರವನ್ನು ಉಪಯೋಗಿಸಿ ಪಾರ್ವತಿಯ ಶವವನ್ನು ಛಿದ್ರ ಮಾಡಿಬಿಡ್ತಾನೆ. ಅದು ಎಲ್ಲ ಕಡೆ ಬಿದ್ದು ಬಿಡುತ್ತೆ. ಎಲ್ಲೆಲ್ಲಿ ಆ ಪಾರ್ವತಿ ಶವದ ತುಂಡು ಬಿದ್ದಿದೆ ಆ ಎಲ್ಲ ಜಾಗಗಳು ಕೂಡ ಇವತ್ತು ಶಕ್ತಿಪೀಠಗಳಾಗಿವೆ. ಆ ರೀತಿಯಾಗಿ ಕೋಪಗೊಂಡ ಶಿವನನ್ನು ಸಮಾಧಾನಪಡಿಸಿ ಇಲ್ಲಿ ನೆಲೆ ನಿಲ್ಲುವಂತೆ ಮಾಡುತ್ತಾನೆ ವಿಷ್ಣು. ಆದ ಕಾರಣ ಕೋಪಗೊಂಡ ಶಿವ ಕೋಪೇಶ್ವರನಾಗಿ ಇಲ್ಲಿ ನೆಲೆಸಿದ್ದಾನೆ. ಸ್ನೇಹಿತರೆ, ಇಲ್ಲಿ ಇನ್ನೊಂದು ವಿಶೇಷತೆ ಇದೆ, ನೀವು ಬಹುಶಃ ಗಮನಿಸಿರ್ಬೋದು. ಅದೇನೆಂದರೆ, ಯಾವುದೇ ಶಿವನ ದೇವಸ್ಥಾನಕ್ಕೆ ಹೋದರೆ ಅಲ್ಲಿ ಕಂಪಲ್ಸರಿ ಒಂದು ನಂದಿ ಇದ್ದೇ ಇರುತ್ತೆ. ಆದರೆ ಇದು ಕೂಡ ಶಿವನ ದೇವಸ್ಥಾನ, ಆದರೂ ಇಲ್ಲಿ ನಂದಿ ಇಲ್ಲ. ಯಾಕಂದರೆ ಪಾರ್ವತಿ ದೇವಿ ಯಜ್ಞವನ್ನು ನೋಡಲಿಕ್ಕೆ ಹೋಗಬೇಕಾದ್ರೆ ಅದೇ ನಂದಿಯ ಮೇಲೆ ಹೋಗಿರ್ತಾಳೆ. ಆದ್ದರಿಂದ ಈ ದೇವಸ್ಥಾನದಲ್ಲಿ ಶಿವನ ಮುಂದೆ ನಂದಿ ಇಲ್ಲ. ಸ್ನೇಹಿತರೆ, ಇವಾಗ ನಾವು ಈ ದೇವಸ್ಥಾನದ ವಾಸ್ತುಶಿಲ್ಪದ ಬಗ್ಗೆ ತಿಳಿದುಕೊಳ್ಳೋಣ. ವಾಸ್ತುಶಿಲ್ಪದ ಶ್ರೇಷ್ಠತೆಗೆ ಹೆಸರುವಾಸಿಯಾಗಿರುವ ಪುರಾತನ ಹಿಂದೂ ದೇವಾಲಯವಾಗಿದೆ ಈ ಕೋಪೇಶ್ವರ. 12ನೇ ಶತಮಾನದಲ್ಲಿ ಶಿಲಾಹಾರ ರಾಜಮನೆತನದ ರಾಜ ಗಂಡರಾದಿತ್ಯ ನಿರ್ಮಿಸಿದನು ಈ ದೇವಸ್ಥಾನವನ್ನು. ಶಿಲಾಹಾರರು ಜೈನ ರಾಜರುಗಳಾಗಿದ್ದರೂ ಸಹಿತ ಅನೇಕ ಹಿಂದೂ ದೇವಸ್ಥಾನಗಳನ್ನು ನಿರ್ಮಿಸಿದರು. ಹೀಗೆ ಎಲ್ಲ ಧರ್ಮಗಳ ಬಗ್ಗೆ ಅವರ ಗೌರವ ಮತ್ತು ಪ್ರೀತಿಯನ್ನು ತೋರಿಸಿದ್ದಾರೆ ಅವರು. ಕೃಷ್ಣಾ ನದಿಯ ದಡದ ಮೇಲೆ ಇರುವಂಥ ಈ ಕೋಪೇಶ್ವರ ದೇವಸ್ಥಾನ ಕೊಲ್ಲಾಪುರದಿಂದ 60 ಕಿಲೋಮೀಟರ್ ಮತ್ತು ಸಾಂಗ್ಲಿ ಮಿರಜ್ನಿಂದ ಸುಮಾರು 40ರಿಂದ 50 ಕಿಲೋಮೀಟರ್ಗಳ ದೂರದಲ್ಲಿದೆ. ಈ ಇಡೀ ದೇವಸ್ಥಾನವನ್ನು 4 ಭಾಗಗಳಾಗಿ ವಿಂಗಡಿಸೋಣ. ಮೊದಲನೇದು ಸ್ವರ್ಗ ಮಂಟಪ, ಎರಡನೇದು ಸಭಾ ಮಂಟಪ, ಅಂತರ ಕಕ್ಷ ಮತ್ತು ಗರ್ಭಗುಡಿ ಅಂಥೇಳಿ. ನಾವು ಈ ದೇವಸ್ಥಾನವನ್ನು ಪ್ರವೇಶಿಸುವುದೇ ಈ ಸ್ವರ್ಗ ಮಂಟಪದ ಮೂಲಕ ಮತ್ತು ಇದಕ್ಕೆ 4 ದ್ವಾರಗಳಿವೆ. ಕೈಯಿಂದ ಕೆತ್ತಿದ 48 ಕಂಬಗಳ ಸಪೋರ್ಟ್ನೊಂದಿಗೆ ಸ್ವರ್ಗ ಮಂಟಪವು ವೃತ್ತಾಕಾರದ ಅಂದರೆ ರೌಂಡ್ ಆಕಾರದಲ್ಲಿ ಮೇಲ್ಮೈ ತೆರೆದಿರುತ್ತದೆ. ಈ ಮಂಟಪದ ಒಳಗಡೆ ಬಂದ ನಂತರ ಮೇಲ್ಗಡೆ ನೋಡುವಾಗ ನಾವು ಸ್ವರ್ಗವನ್ನೇ ನೋಡುತ್ತಿದ್ದೇವೇನೋ ಅನ್ನುವಂಥ ಒಂದು ಅನುಭವ ಆಗುತ್ತದೆ. ಆದ್ದರಿಂದ ಈ ಮಂಟಪಕ್ಕೆ ಸ್ವರ್ಗ ಮಂಟಪ ಅಂಥೇಳಿ ಹೆಸರಿಟ್ಟಿದ್ದಾರೆ. ಸ್ವರ್ಗ ಮಂಟಪದಿಂದ ಸಭಾ ಮಂಟಪಕ್ಕೆ ಹೋಗುವಾಗ ಪ್ರವೇಶ ಬಾಗಿಲದ ಎಡಭಾಗದ ಗೋಡೆಯ ಮೇಲೆ ಬ್ರಹ್ಮದೇವರ ವಿಗ್ರಹ ಮತ್ತು ಬಲಭಾಗದಲ್ಲಿ ವಿಷ್ಣುವಿನ ಸುಂದರವಾದ ವಿಗ್ರಹ, ಮಧ್ಯಭಾಗದಲ್ಲಿ ಗರ್ಭಗುಡಿ ಕಾಣಿಸುವುದರಿಂದ ಅಲ್ಲಿ ಶಿವನ ಲಿಂಗವಿದೆ. ಹಾಗಾಗಿ ಒಂದೇ ನೋಟದಲ್ಲಿ ಬ್ರಹ್ಮ, ವಿಷ್ಣು ಮತ್ತು ಮಹೇಶ್ವರರ 3 ದೇವರುಗಳು ಕಾಣಿಸುವ ಹಾಗೆ ಈ ದೇವಸ್ಥಾನವನ್ನು ನಿರ್ಮಿಸಲಾಗಿದೆ.
ಸ್ನೇಹಿತರೆ, ಇವಾಗ ನಾನು ಗರ್ಭಗುಡಿ ಒಳಗಡೆ ಹೋಗ್ತಿದ್ದೀನಿ. ಈ ಗರ್ಭಗುಡಿಯು ಶಂಖದ ಆಕಾರದಲ್ಲಿದ್ದು ಇಲ್ಲಿ ಶಿವ ಲಿಂಗದ ರೂಪದಲ್ಲಿ ಪೂಜಿಸಲ್ಪಡ್ತಾನೆ ಮತ್ತು ಇಲ್ಲಿ ನಂದಿ ಇಲ್ಲ ಅನ್ನೋದು ವಿಶೇಷತೆ. ಸ್ನೇಹಿತರೆ, ಇದಿಷ್ಟು ಕೊಲ್ಲಾಪುರ ಜಿಲ್ಲೆಯ ಕಿದ್ರಾಪುರದ ಹತ್ತಿರ ಇರುವಂಥ ಕೋಪೇಶ್ವರ ದೇವಸ್ಥಾನದ ಇತಿಹಾಸ. ಇವಾಗ ನಾನು ಇಲ್ಲಿಂದ ಕೊಲ್ಲಾಪುರ ಸಮೀಪದಲ್ಲಿರುವ ಕನೇರಿ ಮಠಕ್ಕೆ ಹೋಗ್ತಿದ್ದೇನೆ. ಅಲ್ಲಿಯ ಒಂದು ಇತಿಹಾಸದ ಜೊತೆಗೆ ಮತ್ತೆ ತಮ್ಮನ್ನು ಭೇಟಿಯಾಗುತ್ತೇನೆ. ಅಲ್ಲಿವರೆಗೂ ನಮಸ್ಕಾರ.